ಹೋದ ಜನ್ಮದಲ್ಲಿ ನೀನು ಡಾಕ್ಟ್ರೋ ನರ್ಸೋ ಏನಾರು ಆಗಿದ್ದೆ ಅನ್ಸುತ್ತೆ. ಹೋದ ಜನ್ಮದಾಗ ಯಾಕವ, ಈ ಜನ್ಮದಾಗೆ ನನ್ನ ತಾತಮ್ಮಂಗೆ ನರ್ಸ್ ಆಗಿದ್ದೆ. ಆ ಮನ್ಯಾಗಿರೋ ತನಕ ನನ್ನ ತಾತಮ್ಮನ ಚೆನ್ನಾಗೇ ನೋಡ್ಕೊಂಡಿದ್ದೆ. ಒಂದು ದಿವಸನೂ ಔಷಧಿ ಕೊಡೋದು ತಪ್ಪಿಸಿಲ್ಲ. ನನ್ನ ತಾತಮ್ಮನೇ ನನ್ನ ಪ್ರಪಂಚ ಅಂದ್ಕೊಂಡ್ಬಿಟ್ಟಿದ್ದೆ. ಅದ್ಯಾವರು ನಾನು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ. ನನ್ನ ತಾತಮ್ಮನೂ ಕಿತ್ಕೊಂಡ್ಬಿಟ್ಟ. ಈಗ ನನ್ನ ದಿಕ್ಕಿಲ್ದನಾತೆ. ಯಾಕೆ ಹಾಗಂತೀಯ ಮಗಳೇ? ನಾವೆಲ್ಲ ಇಲ್ವಾ? ನಾವೆಲ್ಲ ಇದ್ದು ನೀನು ಅನಾಥೆ ಆಗೋಕೆ ಹೇಗೆ ಸಾಧ್ಯ? ಗೊಂಬೆ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ನೀನು ಹೀಗೆಲ್ಲ ಅಂದರೆ ಅವಳಿಗೆ ಬೇಜಾರಾಗಲ್ವಾ? ಅದು ನಿಜಾನೇ. ತಾತಮ್ಮ ಇಲ್ದಾಗ ಹೀಗೆಲ್ಲ ಮಾತು ಬಂದ್ಬಿಡುತ್ತೆ. ನೀವೆಲ್ಲ ಇರ್ಬೇಕಾದ್ರೆ ನಾನು ಈ ಥರ ಮಾತಾಡಬಾರ್ದಿತ್ತು. ಹೋಗ್ಲಿ ಬಿಡು. ಒಂದೊಂದ್ಸಲ ಮನಸ್ಸಿಗೆ ಬೇಜಾರಾದಾಗ ಹಾಗೇನೇನೋ ಮಾತು ಬಂದ್ಬಿಡುತ್ತೆ. ಬೇಜಾರು ಮಾಡ್ಕೋಬೇಡ. ಸರಿ ಅವ್ವ, ಈಗ ನೀವು ಸ್ವಲ್ಪ ಹೊತ್ತು ಮನಿಕೊಳ್ಳಿ. ನಾನು ಬಾಕಿ ಕೆಲಸ ಎಲ್ಲ ಮುಗಿಸ್ ಬರ್ತೀನಿ. ನೀನು ಹೇಳಿದ್ಮೇಲೆ ಮಲ್ಕೊಳ್ದೇ ಇರೋಕ್ಕಾಗತ್ತಾ? ಮಲ್ಕೋತೀನಿ. ಹೇಳಮ್ಮ, ಆರೋಗ್ಯ ಹೇಗಿದೆ ಈಗ? ನನ್ಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ? ಕಣ್ಗಳೆಲ್ಲ ಒಳಗೆ ಹೋಗಿದೆ. ಸುಮ್ಮನೆ ಇರೋ. ನಾನು ಕೇಳಬೇಕಾಗಿರೋ ಪ್ರಶ್ನೆ ನೀನು ಕೇಳ್ತಾ ಇದೀಯಾ? ಹೊತ್ತಿಗೆ ಸರಿಯಾಗಿ ಊಟ ಇಲ್ಲದೆ ನೋಡು ಹೇಗಾಗಿದೆಯಾ ಅಂತ. ಹೋದ ಕೆಲಸ ಏನಾಯ್ತು ಚಂದು? ಎಲ್ಲ ತುಂಬ ಚೆನ್ನಾಗಾಯ್ತಮ್ಮ. ಮೋಸ್ಟ್ಲಿ ಮುಂದಿನ ತಿಂಗಳಿಂದ ಡೆಲ್ಲಿಲಿ ನಮ್ಮ ಹೊಸ ಬ್ರಾಂಚ್ ಶುರು ಆಗುತ್ತೆ. ಆ ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ನೀನು ಆರೋಗ್ಯ ಹೇಗಿದೆ? ಮುಂಚೆ ಥರ ಸುಸ್ತಾಗ್ತಿಲ್ಲ ತಾನೆ? ಮಾತ್ರೆ ತಗೊಂಡಿದ್ಯಾ? ಚಿನ್ನು ಇರೋ ತನಕ ನೀನು ನನ್ನ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಚಂದು. ಈಗ ತಾನೇ ಬಂದು ಮಾತ್ರೆ ನುಂಗ್ಸಿ ಆ ಕಹಿ ಕಷಾಯ ಕುಡಿಸ್ ಹೋದ್ಲು. ಎಷ್ಟು ಒಳ್ಳೆ ಹುಡುಗಿ ಅಂತ ನೆಲದ ಮೇಲೆ ಕಾಲಿಡೋಕೆ ಬಿಡಲ್ಲ ಚಂದು. ನಿಜ ಹೇಳ್ತೀನಿ, ನನ್ನ ಸ್ವಂತ ಮಗಳಿದ್ರು ಚಿನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಅಮ್ಮ, ಶ್ರುತಿ ಚಿನ್ನು ಬಗ್ಗೆ ಎಲ್ಲ ಹೇಳಿದ್ಲು. 2 ಸಲ ನಿನ್ನ ಜೀವ ಉಳಿಸಿರೋ ಆ ಹುಡುಗಿನ ನಾನು ನೋಡಬೇಕು, ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ಆದರೆ ನನ್ನ ಕಣ್ಗೆ ಬೀಳ್ತಿಲ್ಲ ಅವಳು. ಶ್ರುತಿ ಹೇಳಿದ್ಲು, ಚಿನ್ನು ಮನೇಲಿರೋ ತನಕ ಅಮ್ಮನ ಬಗ್ಗೆ, ಅಮ್ಮನ ಆರೋಗ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ. ಗೊಂಬೆ ಹೇಳಿದ್ದು 100ಕ್ಕೆ 100 ಸತ್ಯ ಮಗನೆ. ಸರಿಮಾ, ಈಗ ರೆಸ್ಟ್ ತಗೋ. ನನ್ನ ದೇವತೆ ಪ್ರಾಣ ಉಳಿಸಿದ ಹುಡುಗಿಗೆ ಕೈ ಮುಗಿದು ಬರ್. ಶ್ವೇತಾ ಸರ್. ಏನ್ ಚಂದು? ಚಿನ್ನು ಎಲ್ಲಿರ್ತಾಳೆ? ಅದಕ್ಕೆ ರೂಮ್ನಲ್ಲಿ ಇರ್ತಾಳೆ. ಈಗ ತಾನು ಅಮ್ಮನ ರೂಮಿಂದಾನೆ ಬಂದೆ, ಅಲ್ಲಿರ್ಲಿಲ್ಲ ಅವಳು. ಅಲ್ಲಿಲ್ಲ ಅಂದ್ರೆ ಅಡ್ಗೆ ಮನೆಯಲ್ಲೇ ಇರ್ತಾಳೆ. ಹೌದು, ಏನು ಚಿನ್ನು ಇಷ್ಟೊಂದು ವಿಚಾರಿಸ್ಕೊತಿದ್ಯಾ? ಏನಿಲ್ಲ ಅತ್ತೆ, ಎಲ್ಲರೂ ಚಿನ್ನು ಚಿನ್ನು ಅಂತ ಜಪ ಮಾಡ್ತಾ ಇದ್ದೀರಾ. ಅಮ್ಮನ ಜೀವ ಬೇರೆ 2 ಸರಿ ಉಳಿಸ್ಯಾಳೆ. ಅವಳು ನೋಡಿ ಒಂದ್ಸರಿ ಥ್ಯಾಂಕ್ಸ್ ಹೇಳೋಣ ಅಂತ. ಮಾನವೀಯತೆ ಅಲ್ವಾ ಅದು? ಅದಕ್ಕೆ ಚಂದು, ನೀನಂದ್ರೆ ನಂಗೆ ತುಂಬಾ ಇಷ್ಟ ಆಗ್ತೀಯ. ಅಡ್ಗೆ ರೂಮ್ನಲ್ಲೇ ಇರ್ತಾಳೆ, ಹೋಗ್ ನೋಡು. ಡ್ಯಾಡಿ, ಒಂದು ನಿಮಿಷ. ನಮ್ಮ ಡ್ಯಾಡಿ ನಿನ್ನ ಜೊತೆ ಮಾತಾಡ್ಬೇಕಾದ್ರೆ.
ತುಂಬ ಸರಿ ಕಾಲ್ ಮಾಡಿದ್ರಂತೆ, ಸ್ವಿಚ್ ಆಫ್ ಬರ್ತಿತ್ತಂತೆ. ತಗೋ, ಲೈನಲ್ಲಿದ್ದಾರೆ, ಮಾತಾಡು. ಹಲೋ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾ, ಇಲ್ಲ, ನೇರವಾಗಿ ಭೇಟಿಯಾಗಿ ಎಲ್ಲ ಡಿಸೈಡ್ ಮಾಡೋಣ ಅನ್ಕೊಂಡೆ. ಸಿದ್ದು ಜೊತೆ ನಾನು ಬರ್ತಾ ಇದ್ದೆ ಈ ಸರಿ. ಹಾ ಅಂಕಲ್, ಓಕೆ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಓಕೆ. ಹಾ, ಏನಮ್ಮ, ಈ ಮನೇಲಿ ಎಲ್ಲ ಕೆಲಸ ನೀನೇ ಮಾಡಬೇಕು ಅಂತ ಏನಾದರೂ ಕಾನೂನು ಇದೆಯಾ? ಯಾಕಣ್ಣ ಹಂಗಂತ್ಯ? ಮಾಡಕ್ಕೇನು ಕೆಲಸ ಇರಲಿಲ್ಲ. ಆಮೇಲೆ ಅಡ್ಗೆ ಮನೆಯಾಗ ಮುಸ್ರೆ ಪಾತ್ರೆ ನಂಗೆ ನೋಡಕ್ಕಾಗಲ್ಲ, ಮೊದಲು ತೊಳೆದು ಬಿಡ್ಬೇಕು. ಚಿನ್ನು, ನನ್ ನೀಲಿ ಸೀರೆ ನೋಡ್ದ್ಯಾ? ಚಿಕ್ಕಿ ಅಕ್ಕ, ಅದನ್ನ ಬೆಳಗ್ಗೆನೆ ಒಗ್ದು ಮಾಡಿ ಮ್ಯಾಗ ಒಣಗಾಕಿದ್ದೆ. ನೀನು ಹೋಗಿರು, ನಾನು ತಂದ್ಕೊಡ್ತೀನಿ. ಸರಿ. ಚಿನ್ನು, ಅತ್ತಿಗೆಗೆ ಮಾತ್ರೆ ಕೊಟ್ಯಾ? ಈಗ ಸ್ವಲ್ಪ ಹೊತ್ತು ಮುಂಚೆನೆ ಕೊಟ್ಟೆ ಅಕ್ಕ. ನೀನ್ ಈ ಮನೆಗೆ ಬಂದು ಸ್ವಲ್ಪ ದಿನ ಆಗಿದೆ, ಆಗ್ಲೇ ಎಲ್ರ ಮನ್ಸು ಗೆದ್ಬಿಟ್ಟಿದೀಯಾ. ಹೌದು, ನಿಮ್ಮ ಮನೇಲಿ ಎಲ್ರು ಯಾಕೆ ಚಿನ್ನು ಚಿನ್ನು ಅಂತ ಕರೀತಾರೆ? ನನಗೇನೋ ಚಿನ್ನು ಅನ್ನೋ ಹೆಸರು ಚೆನ್ನಾಗಿಲ್ಲಪ್ಪ, ಲಕ್ಷ್ಮಿ ಅನ್ನೋ ಹೆಸರು ಸೂಪರ್ ಆಗಿದೆ. ಗೊಂಬೆ ಅಕ್ಕನೇ ನನ್ನನ್ನು ಚಿನ್ನು ಅಂತ ಕರೆದಿದ್ದು. ನನ್ನ ಹೆಸರು ಲಕ್ಷ್ಮಿನೇ ಆಗಿದ್ರು, ತಾತ ಮನ ನನ್ನ ಪ್ರೀತಿಯಿಂದ ಲಚ್ಚಿ ಲಚ್ಚಿ ಅಂತ ಕರಿತಿದ್ಲು. ನನ್ನ ಹೆಸರು ಲಕ್ಷ್ಮಿನೇ ಆಗಿದ್ರು, ತಾತ ಮನ ನನ್ನ ಪ್ರೀತಿಯಿಂದ ಲಚ್ಚಿ ಲಚ್ಚಿ ಅಂತ ಕರಿತಿದ್ಲು. ಊರ್ನವರು ಹಂಗೆ ಕರಿಯಕ್ ಶುರು ಮಾಡ್ಬಿಟ್ರು. ಏನು, ನಿನ್ನ ಹೆಸರು ಲಚ್ಚಿನಾ? ಸರಿ ಸರಿ, ದಾರಿ ಬಿಡು. ನಾನು ಮೊದಲು ಚಿಕ್ಕಿ ಅಕ್ಕಂಗೆ ಅವ್ಳು ಸೀರೆ ಕೊಟ್ಟು ಬರ್ತೀನಿ. ನನ್ನ ಹೆಸರು ಲಕ್ಷ್ಮಿನೇ ಆಗಿದ್ರು, ತಾತ ಮನ ನನ್ನ ಪ್ರೀತಿಯಿಂದ ಲಚ್ಚಿ ಲಚ್ಚಿ ಅಂತ ಕರಿತಿದ್ಲು. ದೇವಸ್ಥಾನದಲ್ಲಿ ನಾನು ಒಂದು ಹುಡುಗಿಗೆ ತಾಳಿ ಕಟ್ಬಿಟ್ಟೆ ರಾಮ್. ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನು ಸುಮ್ಮನೆ ಏನೇನು ಯೋಚನೆ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಆಗಿರೋಕ್ ಸಾಧ್ಯನೇ ಇಲ್ಲ. ಲಚ್ಚಿ ಲಚ್ಚಿ ಅಂದ್ರೆ ತಲೆ ಬಿಸಿ ಆಗ್ತಾ ಇದೆಯಲ್ಲ. ಎಲ್ಲಿ ಕೇಳಿದ್ದೆ ಈ ಹೆಸರು? ಯಾರು ಹೇಳಿದ್ರು? ಈ ಕಂಡಿರೋ ಕನ್ಸಿನ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ರಾಮ್. ನನಗೆ ಲಚ್ಚಿ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಹೇಳಿದ್ನಲ್ಲ ಚಂದನ್, ಗೊತ್ತಿಲ್ಲದೆ ಇರೋ ಹೆಸರು ಕನ್ಸಲ್ಲಿ ಹೇಳೋದಕ್ಕಾಗೋದಿಲ್ಲ. ಅಲ್ಲ, ಏನಾಗಿದೆ ನಿನಗೆ? ಯಾಕೆ ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತಾ ಇದೀಯಾ ಅಂತ? ಯಾಕಾಗಬಾರ್ದು? ಜೀವನದಲ್ಲಿ ಏನು ಬೇಕಾದರೂ ಆಗಬಹುದು. ಅವಳೇ ಇವಳಾಗಿರ್ಬಹುದು. ಅಮ್ಮ ಮೊದಲನೇ ಸಲ ದೇವಸ್ಥಾನದಲ್ಲಿ ಇರ್ಲಾರ್ದೆ ತಲೆಗೆ ಹುಳ ಬಿಟ್ಕೊಂಡಲ್ಲ, ಅಕಸ್ಮಾತ್ ಇವಳೇ ಅವಳಾಗಿದ್ರೆ ಏನಪ್ಪ ಆಗತ್ತಿ ದೇವ್ರೇ? ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ, ಏನ್ ಚಿನ್ನು? ತಗೊಳ್ಳಿ ನಿಮ್ ಸೀರೆ. ಥ್ಯಾಂಕ್ ಯು ಚಿನ್ನು. ಅಣ್ಣ ಅಣ್ಣ, ಏನಾಗದೆ? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ತಲೆನಾದ್ರು ನೋಯ್ತದ? ಇಲ್ಲ, ಚೆನ್ನಾಗಿದ್ದೀನಿ. ಸರಿ.
ಚಿನ್ನು, ಏನಣ್ಣ? ನೀನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಅದಕ್ಕೇನಂತೆ, ಕೇಳು. ನಿನ್ನ ಗಂಡ ಎಲ್ಲಿದ್ದಾನೆ? ಅವರು ನಿನ್ನನ್ನು ಬಿಟ್ಟೋದ್ರಾ? ಹಾ, ಅಲ್ಲ, ಅವ್ರನ್ನೇ ನೀನು ಅರ್ಧ ದಾರಿಲಿ ಏನಾದರೂ ಬಿಟ್ಟೋದಿಯಾ ಅಂತ. ಅಣ್ಣ, ಅವ್ರ ಬಗ್ಗೆ ಹಂಗೆಲ್ಲ ಅನ್ಬೇಡ. ಅವ್ರು ತುಂಬಾ ಒಳ್ಳೆಯವರು. ಇವತ್ತು ನಾನು ಜೀವ ಸಾಯ್ತಾ ಇದ್ರೆ ಅದಕ್ಕೆ ಅವರೇ ಯಾ ಕಾರಣ. ಚಿನ್ನು, ನಿನ್ನ ಮದುವೆ ಎಲ್ಲಾಯ್ತು? ದೇವಸ್ಥಾನದಾಗೆ. ಯಾವ ದೇವಸ್ಥಾನದಲ್ಲಿ? ಆತ್ಮಲಿಂಗೇಶ್ವರನ್ ದೇವಸ್ಥಾನ. ಆತ್ಮಲಿಂಗೇಶ್ವರನ ದೇವಸ್ಥಾನನಾ? ಅಣ್ಣ, ನೀನು ಆತ್ಮಲಿಂಗೇಶ್ವರನ್ ದೇವಸ್ಥಾನಕ್ಕೆ ಹೋಗಿದ್ಯಾ? ನೀನು ಅಲ್ಲಿ ಒಂದ್ಕಿತನಾದ್ರೂ ಹೋಗ್ಲೇಬೇಕು. ನಿಂಗೆ ತುಂಬಾ ಇಷ್ಟ ಆಯ್ತದೆ. ತಾತಮ್ಮ ಯಾವಾಗ್ಲೂ ಅಲ್ಲಿಗೆ ಹೋಗ್ತಿದ್ಲು ಗೊತ್ತಾ? ನೀನ್ ಮದ್ವೆಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಚಂದು. ಯಾವಾಗ ಅವರು ಮದುವೆ ಆತ್ಮಲಿಂಗೇಶ್ವರನ್ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೋ ಆ ಕ್ಷಣದಿಂದ ನೀನು ಕಂಗಾಲಾಗಿದ್ಯಾ ಅಂತನೂ ನನಗೆ ಚೆನ್ನಾಗಿ ಗೊತ್ತು.